ಎಲ್ಲರಿಗೂ ನಮಸ್ಕಾರ. ದಕ್ಷಿಣಾಮೂರ್ತಿಯು ಶಿವನ ಆದಿ ಗುರು ರೂಪವಾಗಿದ್ದು, ವಟವೃಕ್ಷದ ಕೆಳಗೆ ಅಂದರೆ ಆಲದ ಮರದ ಕೆಳಗೆ ದಕ್ಷಿಣಾಭಿಮುಖವಾಗಿ ಕುಳಿತು ಮೌನ ವ್ಯಾಖ್ಯಾನದ ಮೂಲಕ ಜ್ಞಾನವನ್ನ ಬೋಧಿಸಿದ ದೈವಿಕ ಆಕೃತಿ. ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರರು ಪರಬ್ರಹ್ಮ ತತ್ವದ ಅನ್ವೇಷಣೆಯಲ್ಲಿದ್ದಾಗ ಅವರಿಗೆ ಮೌನ ವ್ಯಾಖ್ಯಾನದ ಮೂಲಕವೇ ಆತ್ಮಜ್ಞಾನವನ್ನ ಬೋಧಿಸಿದ ಪರಮ ಆಕೃತಿ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಜ್ಞಾನದ ಮೂರ್ತರೂಪ. ಬೋಧನಾ ಭಂಗಿ ರೂಪದ ಸಂಕೇತ ಈ ರೀತಿಯಾಗಿದೆ. ಶಿವನ ಬಲಗಾಲು ಅಪಸ್ಮರ ಅಂದರೆ ಅಜ್ಞಾನದ ಸಂಕೇತವಾಗಿರುವ ರಾಕ್ಷಸನ ಮೇಲೆ ಇರುತ್ತೆ. ಹಾಗೆ ಬಲಗೈ ಚಿನ್ಮುದ್ರೆಯಲ್ಲಿದ್ದು ಇದು ಆತ್ಮ ಪರಮಾತ್ಮನ ಐಕ್ಯತೆಯನ್ನ ಅಂದರೆ ಅದ್ವೈತ ತತ್ವವನ್ನ ಸೂಚಿಸುತ್ತೆ. ಶಿವ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡಿರುವುದಕ್ಕೆ ಕಾರಣ ಏನು ಅಂದ್ರೆ, ದಕ್ಷಿಣ ದಿಕ್ಕು ಯಮನ ಸ್ಥಾನ. ದಕ್ಷಿಣ ದಿಕ್ಕಿನ ಅಧಿಪತಿ ಯಮ ಅಂದರೆ ಮೃತ್ಯುವಿನ ಸಂಕೇತ. ಮೃತ್ಯುವಿನ ಆಚೆಗಿನ ಜ್ಞಾನವನ್ನ ಮತ್ತೆ ಬಂಧನಗಳನ್ನ ಮುರಿಯುವ ಯೋಗವನ್ನ, ಅಂತಹ ಪರಮ ಜ್ಞಾನವನ್ನ ನೀಡುವ ಪರಮೇಶ್ವರನಾಗಿ ದಕ್ಷಿಣಾಮೂರ್ತಿಯಾಗಿ ಶಿವ ಕುಳಿತು ಜ್ಞಾನದ ಸಂಕೇತವಾಗಿ ನಮಗೆ ಬೋಧನೆಯನ್ನ ಮಾಡ್ತಾನೆ. ಇಂತಹ ಜ್ಞಾನ ಸ್ವರೂಪನಾದ ದಕ್ಷಿಣಾಮೂರ್ತಿಯ ಅಷ್ಟಕದಲ್ಲಿ ಶ್ರೀಮದ್ ಶಂಕರಾಚಾರ್ಯರು ನಮಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಕೊಡ್ತಾರೆ. ಈ ದಕ್ಷಿಣಾಮೂರ್ತಿಯ ಅಷ್ಟಕವನ್ನ ಅರ್ಥ ಮಾಡಿಕೊಳ್ಳುವುದರ ಮುಖಾಂತರ ನಮ್ಮ ಆಧ್ಯಾತ್ಮಿಕ ಪಯಣವನ್ನ ನಾವು ಶುರು ಮಾಡಬಹುದು. ಈ ಅಷ್ಟಕವು ನಮಗೆ ಆತ್ಮ ಸಾಕ್ಷಾತ್ಕಾರದ ಜನ್ಮ ಮೃತ್ಯುವಿನ ಚಕ್ರದಿಂದ ವಿಮುಕ್ತರಾಗುವ ದಾರಿ ದೀಪವಾಗಿದೆ. ಶ್ರೀ ಗುರುಭ್ಯೋ ನಮಃ. ಮೊದಲನೆಯ ಶ್ಲೋಕ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯಸ್ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಗಾಧವಾದ ಈ ವಿಶ್ವದ ಮೂಲ ಸ್ವರೂಪ ಏನು? ಈ ವಿಶ್ವದ ಸ್ವರೂಪ ಕನ್ನಡಿಯಲ್ಲಿ ಕಾಣುತ್ತಿರುವ ಒಂದು ನಗರಿಯ ಹಾಗೆ. ಅದು ಪ್ರತಿಬಿಂಬ. ಇಲ್ಲಿ ಕನ್ನಡಿ ಯಾವುದು ಹಾಗಾದ್ರೆ? ಪ್ರತಿಬಿಂಬ ವಿಶ್ವ ಆದ್ರೆ ಅಂದ್ರೆ ಕಾಣುತ್ತಿರುವ ನಗರಿ ಆದ್ರೆ ಮೂಲ ಬಿಂಬ ಯಾವುದು? ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಬಿಂಬಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇರೋದಿಲ್ಲ. ವಿಶ್ವದ ಅಸ್ತಿತ್ವ ಕೂಡ ಹಾಗೆಯೇ. ಈ ಇಡೀ ವಿಶ್ವವೇ ಕನ್ನಡಿಯಲ್ಲಿ ಕಾಣುತ್ತಿರುವ ಒಂದು ಪ್ರತಿಬಿಂಬದ ಹಾಗೆ. ಈಗ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಾವು ಕನಸೊಂದನ್ನ ಕಾಣ್ತೇವೆ. ನಾವು ಕನಸು ಕಂಡಾಗ ನಮಗೆ ಅಲ್ಲಿ ಬೇಕಾದಂತಹ ದೃಶ್ಯಗಳನ್ನ ನಾವೇ ಚಿತ್ರಿಸಿಕೊಳ್ತೇವೆ, ಬೇಕಾದಂತಹ ಪಾತ್ರಗಳನ್ನ ನಾವೇ ಕಲ್ಪಿಸಿಕೊಂಡಿರ್ತೇವೆ. ನಾವು ಆ ಒಂದು ಕನಸಿನ ಭಾಗವಾಗಿಯೂ ಇರ್ತೇವೆ. ಎಚ್ಚರವಾದಾಗ ಗೊತ್ತಾಗುತ್ತೆ, ಅಯ್ಯೋ ಅದು ಬರೀ ಕನಸಷ್ಟೇ. ನಾವು ಅದನ್ನ ಹೊರಗಿನಿಂದಲೇ ನೋಡಿರ್ತೇವೆ. ಈ ವಿಶ್ವವೂ ಅಷ್ಟೇ, ಕನ್ನಡಿಯಲ್ಲಿ ಕಾಣುವ ಒಂದು ನಗರಿಯ ಹಾಗೆ. ಇಲ್ಲಿ ಕನ್ನಡಿ ಯಾವುದು? ಮನಸ್ಸು ಎಂಬ ಮಾಯೆ. ಹಾಗಾದರೆ ಮೂಲ ಬಿಂಬ ಯಾವುದು? ನಾನು ಎನ್ನುವ ಆತ್ಮನೇ ಮೂಲಬಿಂಬ. ಇಂತಹ ಆತ್ಮಜ್ಞಾನವನ್ನ ನಮಗೆ ಸಾಕ್ಷಾತ್ಕಾರ ಮಾಡಿದಂತಹ ಆತ್ಮ ಸ್ವರೂಪನಾದ ದಕ್ಷಿಣಾಮೂರ್ತಿಗೆ ನಾನು ನಮಿಸುತ್ತೇನೆ. ಎರಡನೆಯ ಶ್ಲೋಕ. ಬೀಜಸ್ಯಂತರಿವಾಂಕುರೋ ಜಗದಿದಂ ಪ್ರಾಜ್ಞೇರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲ ಕಲನ ವೈಚಿತ್ರ್ಯ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವಯ ಸ್ವೇಚ್ಛಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾವು ಕಾಣುವ ಈ ವಿಶ್ವ ಸೃಷ್ಟಿಗೆ ಮೊದಲು ಹೇಗಿತ್ತು? ಬೀಜ ಸ್ವರೂಪದಲ್ಲಿ.
ಮರವು ಬೀಜದಲ್ಲಿ ಅಡಗಿದ್ದ ಹಾಗೆ ಚೈತನ್ಯ ರೂಪದಲ್ಲಿಯೇ ವಿಶ್ವವೂ ಸಹ ಅಡಗಿತ್ತು. ಈ ವಿಶ್ವ ಅಗಾಧವಾಗಿ ವಿಸ್ತಾರವಾಗಿ ಬೆಳೆದಿದ್ದು ಹೇಗೆ? ಬೀಜವು ಮರವಾಗಲಿಕ್ಕೆ ಯಾವ ರೀತಿಯ ಪೋಷಕಾಂಶಗಳು ಬೇಕಾಗುತ್ತವೋ ಅದೇ ರೀತಿಯಾಗಿ ವಿಶ್ವವೂ ಸಹ ಕ್ರಮಬದ್ಧವಾದ ಒಂದು ಸೃಷ್ಟಿಗೆ ಒಳಪಟ್ಟು ವಿಸ್ತಾರಗೊಳ್ಳುತ್ತೆ. ಇದಕ್ಕೆ ಕಾರಣ ಒಬ್ಬ ಮಹಾಯೋಗಿ. ದೇಶ ಕಾಲಗಳಿಂದ ಕೂಡಿರುವ ಜಡ ವಸ್ತುಗಳಿಂದ ಈ ವಿಶ್ವವನ್ನು ವಿಸ್ತರಿಸ್ತಾನೆ. ಅಲ್ಲದೆ ಇದನ್ನೆಲ್ಲ ತನ್ನ ಸಂಕಲ್ಪ ಮಾತ್ರದಿಂದಲೇ ಮಾಡ್ತಾನೆ. ಅಂತಹ ಗುರುಮೂರ್ತಿಯಾದ ಶ್ರೀ ದಕ್ಷಿಣಾಮೂರ್ತಿಗೆ ನಮಸ್ಕರಿಸುತ್ತೇನೆ. 3ನೆಯ ಶ್ಲೋಕ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್ ಯಸ್ ಸಾಕ್ಷಾತ್ ಕರಣಾತ್ ಭವೇನ ಪುನರಾವೃತ್ತೇ ಭವಾಂಭೋ ನಿಧೋ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಪರಮ ಚೈತನ್ಯವೇ ಈ ವಿಶ್ವದ ಸೃಷ್ಟಿಯ ಮೂಲ ಶಕ್ತಿ. ಆ ಶಕ್ತಿಯ ಬೆಳಕಿನ ಚೈತನ್ಯವೇ ಸಕಲ ಜೀವಿಗಳಿಗೆ ಅಸ್ತಿತ್ವದ ಅರಿವನ್ನು ಮೂಡಿಸಿದೆ. ಈ ಒಂದು ಬೆಳಕಿನ ಶಕ್ತಿಯಿಂದಲೇ ಈ ವಿಶ್ವವು ಚಲನಶೀಲವಾಗಿದೆ. ಈಗ ಯಂತ್ರಗಳ ಅಸ್ತಿತ್ವ ಹೇಗೆ? ವಿದ್ಯುತ್ ಶಕ್ತಿಯೇ ಮೂಲ ಅಲ್ವೇ? ವಿದ್ಯುತ್ ಶಕ್ತಿ ಇಲ್ಲದ ಯಾವುದೇ ಯಂತ್ರದ ಅಸ್ತಿತ್ವ ಇರೋದಿಲ್ಲ. ಹಾಗೆ ಈ ವಿಶ್ವದ ಅರಿವು ಎಂಬ ಅಸ್ತಿತ್ವಕ್ಕೆ ಮೂಲ ಸ್ವರೂಪ ಈ ಚೈತನ್ಯದ ಬೆಳಕು. ಈ ಚೈತನ್ಯ ಇಡೀ ವಿಶ್ವಕ್ಕೆ ಚಲನ ಶಕ್ತಿಯನ್ನ ತಂದುಕೊಟ್ಟಿದೆ. ಈಗ ನಾವು ಪರದೆಯ ಮೇಲೆ ಒಂದು ಚಲನಚಿತ್ರವನ್ನ ನೋಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಯಾವುದೋ ಒಂದು ದೃಶ್ಯ ಇದೆ. ಅಲ್ಲಿ ನಡೆಯುವ ಸನ್ನಿವೇಶವು ನಮಗೆ ನಿಜವಾಗಿ ನಡೆಯುತ್ತೇನೋ ಅನ್ನುವಂತಹ ಭಾಸ ಆಗುತ್ತೆ. ಆದರೆ ಅದನ್ನೆಲ್ಲ ತೋರಿಸೋದಕ್ಕೆ ಪರದೆಯ ಮೇಲೆ ಬೀಳುವ ಬೆಳಕೆ ಕಾರಣ ಅಲ್ಲವೇ? ಹಾಗೆ ನಮಗೆ ಈ ಅಸ್ತಿತ್ವದ ಅರಿವನ್ನ ಮೂಡಿಸಿರೋದು ಪರಮ ಚೈತನ್ಯ, ಆ ಬೆಳಕು. ತತ್ವಂ ಅಸಿ, ಆ ಪರಮ ಚೈತನ್ಯದ ಬೆಳಕು ನೀನೇ ಆಗಿದ್ದೀಯೇ ಎಂಬ ಅರಿವನ್ನ ಮೂಡಿಸುವಂತಹ ಗುರುಮೂರ್ತಿಯಾದ ಶ್ರೀ ದಕ್ಷಿಣಾಮೂರ್ತಿಗೆ ನಾನು ನಮಿಸುತ್ತೇನೆ. 4ನೆಯ ಶ್ಲೋಕ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣ ದ್ವಾರಾ ಬಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಹಲವು ರಂಧ್ರಗಳಿರುವ ಒಂದು ಮಡಿಕೆಯನ್ನ ಉರಿಯುತ್ತಿರುವ ಒಂದು ದೀಪಕ್ಕೆ ಮುಚ್ಚುವ ಹಾಗೆ ತಿರುಗಿಸಿ ಇಡೋಣ. ಈಗ ಬೆಳಕು ಆ ರಂಧ್ರಗಳಿಂದ ಹೊರಬರ್ತಾ ಇದೆ. ಈಗ ಹೊರಬರ್ತಾ ಇರುವ ಬೆಳಕು ಮಡಿಕೆಯೊಳಗಿರುವ ದೀಪದ್ದೇ ಅಥವಾ ಮಡಿಕೆಯದ್ದೇ? ನಮಗೆಲ್ಲರಿಗೂ ಗೊತ್ತು, ಈ ಬೆಳಕು ಹೊರಬರ್ತಾ ಇರುವ ಮೂಲ ಉರಿಯುತ್ತಿರುವ ದೀಪ. ನಮ್ಮ ದೇಹ ಈ ಮಡಿಕೆಯ ಹಾಗೆ. ಇಲ್ಲಿ ಕಾಣುವ ರಂಧ್ರಗಳು ನಮ್ಮ ದೇಹದಲ್ಲಿರುವ ನವರಂಧ್ರಗಳು. ದೇಹದ ಇಂದ್ರಿಯಗಳ ಮೂಲಕ ನಾವು ಈ ವಿಶ್ವವನ್ನ ಅರಿಯುತ್ತೇವೆ. ಜ್ಞಾನೇಂದ್ರಿಯಗಳನ್ನ ಈಗ ನಾವು ಆ ರಂಧ್ರಗಳಿಗೆ ಹೋಲಿಸೋಣ. ನಾವು ಕಣ್ಣಿನಿಂದ ನೋಡುತ್ತೇವೆ, ಕಿವಿಯಿಂದ ಕೇಳುತ್ತೇವೆ, ಮೂಗಿನಿಂದ ಆಘ್ರಾಣಿಸುತ್ತೇವೆ ಅಂತ ಭಾವಿಸಿದ್ರೆ ಇದಕ್ಕೆಲ್ಲ ಮೂಲ ಶಕ್ತಿ ಉರಿಯುತ್ತಿರುವ ದೀಪದ ಬೆಳಕು. ದೇಹವೇ ನಾನು ಎಂಬ ಮಿಥ್ಯಾಭಾಸವನ್ನ ನಾವು ಮಾಡಿಕೊಂಡಿರ್ತೇವೆ. ಅಂದರೆ ಬೆಳಕಿನ ಮೂಲ ಮಡಿಕೆ ಅಲ್ಲ, ಅದರೊಳಗೆ ಉರಿಯುತ್ತಿರುವ ದೀಪ. ಇಂತಹ ಆತ್ಮ ಜ್ಯೋತಿ ನಮಗೆ ವಿಶ್ವವನ್ನ ಅರಿಯುವ ಒಂದು ಶಕ್ತಿಯನ್ನ ತಂದುಕೊಡುತ್ತೆ. ಇಂತಹ ಆತ್ಮ ಜ್ಯೋತಿ ಸ್ವರೂಪನಾದ ನಮ್ಮೊಳಗೆ ಇರುವ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನಾನು ನಮಸ್ಕರಿಸುತ್ತೇನೆ.
ಐದನೆಯ ಶ್ಲೋಕ. ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ ಸ್ತ್ರೀಬಾಲಾಂಧ ಜಡೋಪಮಾಸ್ತ್ವಹಮಿತಿ ಭ್ರಾಂತಾ ಭೃಶಂ ವಾದಿನ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾವ್ಯಾಮೋಹ ಸಂಹಾರಿಣೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇಲ್ಲಿ ನಾನು ಎಂದು ವ್ಯವಹರಿಸಲ್ಪಡುತ್ತಿರುವ ಈ ಆತ್ಮ ಸ್ವರೂಪ ಯಾವುದು ಹಾಗಾದ್ರೆ? ಕೆಲವರಿಗೆ ಅನಿಸುತ್ತೆ ದೇಹವೇ ನಾನು, ದೇಹವೇ ಆತ್ಮ. ಇನ್ನ ಕೆಲವರಿಗೆ ಅನಿಸುತ್ತೆ ನಮ್ಮ ದೇಹಕ್ಕೆ ಚಲನ ಶಕ್ತಿಯನ್ನ ನೀಡುತ್ತಿರುವ ಪ್ರಾಣವೇ ಆತ್ಮ. ಮತ್ತೆ ಕೆಲವರಿಗೆ ಅನಿಸುತ್ತೆ ನಮಗೆ ಈ ಹೊರ ಜಗತ್ತಿನೊಡನೆ ವ್ಯವಹರಿಸಲು ಸಹಕರಿಸುತ್ತಿರುವ ಇಂದ್ರಿಯಗಳೇ ಆತ್ಮ, ಅಥವಾ ನಮ್ಮೊಳಗಿರುವ ಬುದ್ಧಿಯೇ ಆತ್ಮ, ಅಥವಾ ಏನೂ ಇಲ್ಲದ ನಿರಾಕಾರ ಸ್ಥಿತಿಯ ಶೂನ್ಯವೇ ಆತ್ಮ. ಈ ಎಲ್ಲ ತಪ್ಪು ಕಲ್ಪನೆಗಳಿಗೂ ಕಾರಣ ಆಗಿರುವುದು ಯಾವುದು ಗೊತ್ತಾ? ನಮ್ಮನ್ನು ಆವರಿಸಲ್ಪಟ್ಟಿರುವ ವ್ಯಾಮೋಹ ಎಂಬ ಮಾಯೆ. ಶಾಶ್ವತವೂ ಶುದ್ಧವೂ ಆದ, ಯಾವುದೇ ಬದಲಾವಣೆಯೂ ಇಲ್ಲದ, ಎಲ್ಲ ಜೀವಿಗಳಲ್ಲಿಯೂ ಚೈತನ್ಯ ರೂಪವಾಗಿ ಬೆಳಕಿನ ರೂಪದಲ್ಲಿ ಇರುವ ಆತ್ಮದ ಇರುವನ್ನು ನಮಗೆ ವ್ಯಾಮೋಹದ ಸಂಹಾರ ಮಾಡುವ ಮೂಲಕ, ಅಂದರೆ ಮಾಯೆಯ ಸಂಹಾರ ಮಾಡುವ ಮೂಲಕ ಆತ್ಮ ಸ್ವರೂಪಿಯಾಗಿ ಎಲ್ಲ ಜೀವಿಗಳಲ್ಲಿಯೂ, ನಮ್ಮಲ್ಲಿಯೂ ನಿಮ್ಮಲ್ಲಿಯೂ ಎಲ್ಲರಲ್ಲಿಯೂ ಇರುವ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನಮಸ್ಕರಿಸುತ್ತೇನೆ. ಆರನೆಯ ಶ್ಲೋಕ. ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಪ್ರತಿದಿನ ನಾವೆಲ್ಲರೂ 3 ಅವಸ್ಥೆಗಳಿಗೆ ಒಳಪಡುತ್ತೇವೆ: ಜಾಗೃತ್, ಸ್ವಪ್ನ, ಸುಷುಪ್ತಿ. ಜಾಗೃತ್ ಸ್ಥಿತಿಯಲ್ಲಿ ನಾವು ಜಾಗೃತರಾಗಿರ್ತೇವೆ, ಅಂದರೆ ನಮ್ಮ ಇಂದ್ರಿಯಗಳೆಲ್ಲವೂ ಕ್ರಿಯಾಶೀಲವಾಗಿರುತ್ತೆ. ಸ್ವಪ್ನ ಸ್ಥಿತಿಯಲ್ಲಿ ನಮ್ಮ ಮನಸ್ಸಿನ ಮರೆಯಲ್ಲಿ ನಾವು ಇರುತ್ತೇವೆ, ಅಂದರೆ ನಮ್ಮ ಇಂದ್ರಿಯಗಳು ಕ್ರಿಯಾಶೀಲವಾಗಿರುವುದಿಲ್ಲ. ಸ್ವಪ್ನ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ತಾನೇ ಭ್ರಮಾಲೋಕವನ್ನು ಕಲ್ಪಿಸಿಕೊಂಡು ಆ ಲೋಕದಲ್ಲಿ ವಿಹರಿಸ್ತಾ ಇರುತ್ತೆ. ಸುಷುಪ್ತಿ ಅಂದ್ರೆ ಎಚ್ಚರವೂ ಅಲ್ಲದ, ಕನಸು ಅಲ್ಲದ ಗಾಢ ನಿದ್ದೆಯ ಒಂದು ಅವಸ್ಥೆ. ಈ ಅವಸ್ಥೆಯಲ್ಲಿ ನಾವು ಕ್ರಿಯಾಶೀಲವಾಗಿ ಇರುವುದಿಲ್ಲ. ಈ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದಾಗ ಹೇಗೆ ಮರೆಯಾಗಿರುತ್ತೋ ಸೂರ್ಯ ಮತ್ತೆ ಚಂದ್ರ, ಅಂದ್ರೆ ಸೂರ್ಯಗ್ರಹಣದ ಸಮಯದಲ್ಲಿ ಚಂದ್ರ ಸೂರ್ಯ ಮತ್ತೆ ಭೂಮಿಯ ನಡುವೆ ಬಂದಿರ್ತಾನೆ, ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿ ಸೂರ್ಯ ಮತ್ತೆ ಚಂದ್ರನ ನಡುವೆ ಬಂದಿರುತ್ತೆ. ಆ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತೆ ಚಂದ್ರನ ಪ್ರಭಾವ ಅಥವಾ ಬೆಳಕು ಕಡಿಮೆಯಾದಂತೆ ನಮಗೆ ಅನಿಸುತ್ತೆ. ಅಂದರೆ ಈ ಸುಷುಪ್ತಿಯ ಅವಸ್ಥೆಯಲ್ಲಿ ಸಹ ನಮಗೆ ಏನೂ ತಿಳಿದಿರೋದಿಲ್ಲ, ಆದರೆ ಗಾಢ ನಿದ್ದೆಯ ಆನಂದವನ್ನ ಮಾತ್ರ ನಾವು ಅನುಭವಿಸ್ತಾ ಇರ್ತೇವೆ. ಮತ್ತೆ ಬೆಳಿಗ್ಗೆ ಎದ್ದಾಗ ಸುಖವಾದ ನಿದ್ದೆಯಿಂದ ಎದ್ದೆ ಎನ್ನುವ ಒಂದು ಎಚ್ಚರದ ಅಥವಾ ಜಾಗೃತಿ ನಮ್ಮಲ್ಲಿ ಮೂಡಿರುತ್ತೆ. ಅದಕ್ಕೆ ಪ್ರತ್ಯಭಿಜ್ಞೆ ಅಂತ ಹೇಳ್ತಾರೆ. ಇಂತಹ ಪ್ರತ್ಯಭಿಜ್ಞೆಯನ್ನ ಮೂಡಿಸಿದಂತಹ ಎಲ್ಲ ಜೀವಿಗಳಲ್ಲಿ ಆತ್ಮ ಸ್ವರೂಪಿಯಾಗಿ ಚೈತನ್ಯ ಶಕ್ತಿಯಾಗಿ ನೆಲೆಸಿರುವಂತಹ ಗ್ರಹಣ ಕಾಲದಲ್ಲಿ ಬೆಳಕು ಕಡಿಮೆಯಾದ್ರೂ ಸಹ ಅದರ ಮೂಲ ಸ್ವರೂಪಕ್ಕೆ ಯಾವುದೇ ಒಂದು ಧಕ್ಕೆ ಆಗಿರದೆ ಸದಾ ಉರಿಯುತ್ತಿರುವ ಬೆಳಕಾಗಿರುವಂತಹ ಆತ್ಮ ಸ್ವರೂಪಿಯಾದ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನಾನು ನಮಸ್ಕರಿಸ್ತೇನೆ. 7ನೆಯ ಶ್ಲೋಕ. ಬಾಲ್ಯಾದಿಷ್ವಪಿ ಜಾಗ್ರದಾದಿಷು ತಥಾ ಸರ್ವಾಸ್ವಸ್ಥಾಸ್ವಪಿ ವ್ಯಾವೃತ್ತಾಸ್ವನುವರ್ತಮಾನಮಹಮಿತ್ಯಂತಃ ಸ್ಫುರಂತಂ ಸದಾ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಾಂಚ
ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾನು ಎಂಬ ಗುರುತು ಎಲ್ಲ ಅವಸ್ಥೆಗಳಲ್ಲಿಯೂ ಎಲ್ಲ ಸ್ಥಿತಿಗಳಲ್ಲಿಯೂ ಒಂದೇ ಆಗಿರುತ್ತೆ. ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ ಎಲ್ಲದರಲ್ಲಿಯೂ ನಾನು ಅಂದ್ರೆ ನಾನೇ ಆಗಿರ್ತೇನೆ. ಅಂದ್ರೆ ಈಗ ಒಬ್ಬ ವೃದ್ಧ ನಾನು ಬಾಲ್ಯದಲ್ಲಿ ಏನೋ ಮಾಡಿದ್ದೆ, ಎಲ್ಲೋ ಹೋಗಿದ್ದೆ ಅಂತ ಒಂದು ಘಟನೆಯನ್ನ ಸ್ಮರಿಸ್ಕೊಳ್ಬೇಕಾದ್ರೆ ಆ ನಾನು ಅಂತ ಅವನು ಏನನ್ನ ಸೂಚಿಸ್ತಾನೋ ಅದು ಬದಲಾಗುವುದಿಲ್ಲ. ದೇಹದ ಯಾವ ಸ್ಥಿತಿಯಾದರೂ ಈ ನಾನು ಶರೀರದೊಳಗಾಗುವ ಬದಲಾವಣೆಗಳಿಗೆ ಒಳಗಾಗುವುದಿಲ್ಲ. ನಾನು ಅನ್ನುವ ಪ್ರಜ್ಞೆ ಒಂದೇ ಆಗಿರುತ್ತೆ. ಹಾಗಾಗಿ ಈ ದೇಹದ ಯಾವ ಸ್ಥಿತಿಯಲ್ಲೂ ಅಥವಾ ಯಾವುದೇ ಅವಸ್ಥೆಯಲ್ಲಿಯೂ ಬದಲಾಗದ ನಾನು ಎಂಬ ಅರಿವು ದೇಹಕ್ಕಿಂತ ಬೇರೆಯೇ ಆಗಿದೆ. ಇಲ್ಲಿ ದೇಹ ಬದಲಾಗ್ತಾ ಇರುತ್ತೆ, ಅವಸ್ಥೆ ಬದಲಾಗ್ತಾ ಇರುತ್ತೆ. ದೇಹ ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಬದಲಾಗ್ತಾ ಹೋಗುತ್ತೆ. ಹಾಗೆಯೇ ಜಾಗೃತ್, ಸ್ವಪ್ನ, ಸುಷುಪ್ತಿ ಅನ್ನುವ ಬೇರೆ ಬೇರೆ ಅವಸ್ಥೆಗಳಿಗೂ ಈ ದೇಹ ಒಳಪಡುತ್ತೆ. ಆದರೆ ಆ ನಾನು ಎನ್ನುವ ಅರಿವು ಮಾತ್ರ ದೇಹದ ಯಾವುದೇ ಸ್ಥಿತಿಯಲ್ಲಿಯೂ ಯಾವುದೇ ಅವಸ್ಥೆಯಲ್ಲಿಯೂ ಬದಲಾಗುವುದಿಲ್ಲ. ಇಂತಹ ಒಂದು ಅರಿವನ್ನ ಚಿನ್ಮುದ್ರೆಯ ಮೂಲಕ ನಮಗೆ ಪ್ರಕಟಿಸ್ತಾ ಇರುವಂತಹ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನಾನು ನಮಸ್ಕರಿಸ್ತೇನೆ. 8ನೆಯ ಶ್ಲೋಕ. ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತಯಾ ತಥೈವ ಪಿತೃಪುತ್ರಾದ್ಯಾತ್ಮನಾ ಭೇದತಃ ಸ್ವಪ್ನೆ ಜಾಗೃತಿ ವಾ ಯಯೇಷ ಪುರುಷೋ ಮಾಯಾ ಪರಿಭ್ರಾಮಿತ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ವಿಶ್ವವನ್ನು ನೋಡುವ ದೃಷ್ಟಿಕೋನಗಳು ಹಲವಾರು. ಇಲ್ಲಿ ಕಾರ್ಯ ಕಾರಣ ಎಂಬ ದೃಷ್ಟಿಕೋನಗಳು ಇರುತ್ತೆ. ಅಂದ್ರೆ ಈಗ ಒಂದು ಮಡಿಕೆಯನ್ನ ತಗೊಂಡ್ರೆ ಅದು ಕಾರ್ಯ ಅಂತ ನಾವು ಅನ್ಕೊಳ್ಳೋದಾದ್ರೆ ಅದಕ್ಕೆ ಕಾರಣ ಮಣ್ಣು. ಒಂದು ಮರವನ್ನು ನೋಡಿದಾಗ ಅದು ಕಾರ್ಯ ಅಂತ ನಾವು ಅಂದ್ಕೊಳ್ಳೋದಾದ್ರೆ ಅದಕ್ಕೆ ಕಾರಣ ಬೀಜ. ಒಂದು ಬಟ್ಟೆಯನ್ನ ನೋಡಿದಾಗ ಅದು ಕಾರ್ಯ ಅಂತ ನಾವು ಅಂದ್ಕೊಳ್ಳೋದಾದ್ರೆ ಅದಕ್ಕೆ ಕಾರಣ ನೂಲು. ಇದೇ ರೀತಿಯಾಗಿ ನಾನು ನನ್ನದು ಸ್ವಸ್ವಾಮಿ ಸಂಬಂಧವನ್ನ ಹೇಳಬಹುದು. ಶಿಷ್ಯ ಆಚಾರ್ಯ, ನಾನು ಶಿಷ್ಯ, ಇವರು ನನ್ನ ಆಚಾರ್ಯ. ನಾನು ಪುತ್ರ, ಇವರು ನನ್ನ ಪಿತೃ. ಈ ರೀತಿಯ ಸಂಬಂಧಗಳು ಜಾಗೃತ್ ಅವಸ್ಥೆಯಲ್ಲಿ, ಸ್ವಪ್ನ ಅವಸ್ಥೆಯಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಈ ರೀತಿಯಾದ ಬಗೆ ಬಗೆಯಾದ ದೃಷ್ಟಿಕೋನಗಳಲ್ಲಿ ಈ ವಿಶ್ವವನ್ನ ನೋಡುತ್ತಿರುವುದು ಯಾರು? ಎಲ್ಲ ಜೀವಿಗಳಲ್ಲಿಯೂ ಚೈತನ್ಯ ಸ್ವರೂಪಿಯಾಗಿ ನೆಲೆಸಿರುವಂತಹ ಆ ಪರಮಾತ್ಮನೇ ವಿಶ್ವವನ್ನು ಚಲನಶೀಲವಾಗಿ ಇಟ್ಟಿರೋದಕ್ಕೆ ಬೆಳಕನ್ನು ನೀಡುತ್ತಿರುವಂತಹ ಆ ಪರಮಾತ್ಮನೇ ಆತ್ಮ ಸ್ವರೂಪವಾಗಿ ನಮ್ಮಲ್ಲಿಯೇ ಇರುವಂತಹ ಆ ಪರಮಾತ್ಮನೇ ಈ ವಿಧ ವಿಧವಾದ ದೃಷ್ಟಿಕೋನಗಳಲ್ಲಿ ವಿಶ್ವದೊಡನೆ ವ್ಯವಹರಿಸ್ತಾ ಇರೋನು. ಈತನೇ ಸ್ವಯಂ ಪರಿಪೂರ್ಣನಾದರೂ ಸಂಸಾರಿ ಎಂಬ ಮಾಯಾ ಪರಿಭ್ರಮಣೆಗೆ ಒಳಗಾಗಿ ನಮಗೆ ತೋರಲ್ಪಡ್ತಾ ಇದ್ದಾನೆ. ಅಂದರೆ ವಿಶ್ವದೊಡನೆ ವ್ಯವಹರಿಸಲ್ಪಡುತ್ತಿರುವ ಆ ಚೈತನ್ಯ ಸ್ವರೂಪಿಯಾದ ಆತ್ಮನೇ ನಾನು, ನಾನೇ ಆ ಪರಮಾತ್ಮನು. ಇಂತಹ ಪರಮಾತ್ಮ ಸ್ವರೂಪಿಯಾದ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನಾನು ನಮಸ್ಕರಿಸುತ್ತೇನೆ. 9ನೆಯ ಶ್ಲೋಕ. ಭೂರಂಹಾಂಸ್ಯನಲೋ ನೀಲೋಂಬರಮಹರ್ನಾಥೋ ಹಿಮಾಂಶು ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ ನಾನ್ಯತ್ ಕಿಂಚನ ವಿದ್ಯತೆ ವಿಮೃಶತಾಂ ಯಸ್ಮಾತ್ ಪರಸ್ಮಾದ್ ವಿಭಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. 8 ಶ್ಲೋಕಗಳ ಅಷ್ಟಕದ ನಂತರ 9 ಮತ್ತು 10ನೆಯ ಶ್ಲೋಕಗಳು ಉಪಸಂಹಾರದ ರೀತಿಯಲ್ಲಿ ಇದ್ದಾವೆ. ನಾವು ಆಶ್ರಯಿಸಿರುವ ಈ ಜಗತ್ತು
ಪಂಚ ತತ್ವಗಳಾದ ಆಕಾಶ, ಪೃಥ್ವಿ, ಅಗ್ನಿ, ನೀರು, ವಾಯು ಇವುಗಳಿಂದ ಕೂಡಿದೆ. ಈ ಜಗತ್ತಿನ ನಿರ್ವಹಣೆ ಸೂರ್ಯ ಮತ್ತೆ ಚಂದ್ರರ ಸಹಾಯದಿಂದ ನಡೀತಾ ಇದೆ. ಎಲ್ಲ ಜೀವಿಗಳಲ್ಲಿಯೂ ಇರುವ ಚೈತನ್ಯವೇ ಇಲ್ಲಿ ಚರಾಚರಾತ್ಮಕವಾದ, ಅಂದರೆ ಚಲಿಸುವ ಮತ್ತೆ ಜಡ ವಸ್ತುಗಳಿಂದ ತುಂಬಿರುವ ಈ ಸೃಷ್ಟಿಯ ಜೀವಂತ ಶಕ್ತಿಯಾಗಿದೆ. ಅಂದರೆ ನಮ್ಮ ಅನುಭವಕ್ಕೆ ಬರುವಂತಹ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಸೂರ್ಯ, ಚಂದ್ರ ಮತ್ತೆ ಜೀವಾತ್ಮ, ಈ 8 ಮೂರ್ತಿಗಳೇ ನಮಗೆ ಕಣ್ಣಿಗೆ ಕಾಣಿಸದಿರುವ ಪರಮಾತ್ಮನ ಸ್ವರೂಪವಾದ ಅಷ್ಟ ಮೂರ್ತಿಗಳು. ಆ ಪರಮಾತ್ಮನೇ ಎಲ್ಲ ಜೀವಿಗಳಲ್ಲಿಯೂ ನಾನು ಎಂಬ ಅರಿವಿನಿಂದ ನೆಲೆಸಿರುವಂತಹ ಆತ್ಮ ಚೈತನ್ಯ ಸ್ವರೂಪನು. ಈ ವಿಚಾರದಿಂದ ನಮಗೆ ತಿಳಿಯುವುದು ಏನೆಂದರೆ, ಪ್ರತಿಯೊಂದು ಜೀವಿಯು ಅಷ್ಟಮೂರ್ತಿ ಸ್ವರೂಪನಾದ ದಕ್ಷಿಣಾಮೂರ್ತಿಯೇ ಎಂಬ ಅದ್ಭುತ ಸತ್ಯದ ಅರಿವನ್ನ ಮೂಡಿಸುತ್ತೆ. ಈ ಸತ್ಯವನ್ನೇ ವಿಚಾರ ಮಾಡುತ್ತಾ ನಮ್ಮ ಅರಿವನ್ನು ತಿಳಿಗೊಳಿಸಿಕೊಳ್ಳುತ್ತಾ ಹೋದರೆ ನಮ್ಮ ಯಾವ ಸಮಸ್ಯೆಗಳು ಕೂಡ ಹೇಳ ಹೆಸರಿಲ್ಲದಂತೆ ನಿವಾರಣೆಯಾಗುತ್ತವೆ. ಅಂತಹ ಅಷ್ಟಮೂರ್ತಿ ಸ್ವರೂಪನಾದ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನಾನು ನಮಸ್ಕರಿಸುತ್ತೇನೆ. 10ನೆಯ ಶ್ಲೋಕ. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮುಷ್ಮಿನ್ ಸ್ತವೇ ತೇನ ಸ್ವಶ್ರವಣಾತ್ ತದರ್ಥಮನನಾತ್ ಧ್ಯಾನಾಚ್ಚ ಸಂಕೀರ್ತನಾತ್ ಸರ್ವಾತ್ಮತ್ವಮಹಾವಿಭೂತಿ ಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ ಸಿದ್ಧ್ಯೇತತ್ ಪುನರಷ್ಟಧಾ ಪರಿಣತಂ ಚೈಶ್ವರ್ಯಮವ್ಯಾಹತಂ. ಈವರೆಗೆ ನಾವು ತಿಳಿದುಕೊಂಡಂತಹ ಅಷ್ಟಕಗಳು ಸರ್ವಾತ್ಮ ಭಾವವನ್ನ ತರ್ಕಬದ್ಧವಾಗಿ ನಿರೂಪಿಸುತ್ತವೆ. ಸಂಪೂರ್ಣ ಈ ವಿಶ್ವವನ್ನ ನಿಯಂತ್ರಿಸುತ್ತಿರುವ ಪರಮಾತ್ಮನೇ ಎಲ್ಲ ಜೀವಿಗಳಲ್ಲಿಯೂ ಆತ್ಮ ಸ್ವರೂಪಿಯಾಗಿ ಬೆಳಕಿನ ರೂಪದಲ್ಲಿ ಇರುವನು. ಅಂದರೆ ನನ್ನ ಶರೀರದಲ್ಲಿಯೂ ಆ ಪರಮಾತ್ಮನೇ ಆತ್ಮನಾಗಿ ಇರುವಂಥವನು. ನನ್ನೊಳಗೆ ನಾನು ಎಂಬ ಅರಿವಿನಿಂದ ಆ ಆತ್ಮನು ಬೆಳಗುತ್ತಾ ಇರುವನು. ನನ್ನೊಳಗಿರುವ ಆ ಆತ್ಮನೇ ನನ್ನ ಮಿತ್ರರಲ್ಲಿಯೂ ಈ ವಿಶ್ವದ ಎಲ್ಲ ಚರಾಚರಗಳಲ್ಲಿಯೂ ಆತ್ಮ ಸ್ವರೂಪನಾಗಿ ಬೆಳಗುತ್ತಾ ಇರುವನು. ಈ ಭಾವವನ್ನೇ ಸರ್ವಾತ್ಮ ಭಾವ ಎನ್ನುತ್ತೇವೆ. ಈ ಸರ್ವಾತ್ಮ ಭಾವವೇ ನಮಗೆ ಎಲ್ಲ ಸಂಪತ್ತಿಗಿಂತಲೂ ಎಲ್ಲ ಐಶ್ವರ್ಯಗಳಿಗಿಂತಲೂ ಮಿಗಿಲಾದದ್ದು. ಈ ಸರ್ವಾತ್ಮ ಭಾವವನ್ನು ನಾವು ಒಳಗೊಳ್ಳಬೇಕಾದರೆ, ಈ ಐಶ್ವರ್ಯವನ್ನ ನಾವು ಪಡೆಯಬೇಕಾದರೆ ಈ ದಕ್ಷಿಣ ಮೂರ್ತಿಯ ಸ್ತೋತ್ರವನ್ನು ನಾವು ಮತ್ತೆ ಮತ್ತೆ ಕೇಳಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಅರ್ಥೈಸಿಕೊಳ್ಳಬೇಕು. ಹಾಗೆಯೇ ಆಸಕ್ತರಾದವರ ಜೊತೆ ಈ ಜ್ಞಾನವನ್ನು ನಾವು ಹಂಚಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನಮ್ಮೊಳಗೆ ಇರುವ ಸರ್ವಾತ್ಮ ಭಾವ, ಅಂದರೆ ಈಶ್ವರತ್ವ, ಅಷ್ಟೈಶ್ವರ್ಯ ನಮ್ಮದಾಗುವುದು. ಗುರು ಸ್ವರೂಪನಾದ ಕಾರುಣ್ಯ ಮೂರ್ತಿಯಾದ ಶ್ರೀ ದಕ್ಷಿಣಾಮೂರ್ತಿಗೆ ನಾನು ನಮಸ್ಕರಿಸುತ್ತೇನೆ.